ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳತನಕ್ಕೆ ಬ್ರೇಕ್ ಮಾತ್ರ ಬಿದ್ದಿಲ್ಲ. ಅನ್ನಭಾಗ್ಯ ಅಕ್ಕಿ ರಾಜ್ಯದಲ್ಲಿ ಬಡವರ ಹೊಟ್ಟೆ ಸೇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಖದೀಮರ ಜೇಬು ಮಾತ್ರ ತುಂಬಿಸ್ತಿದೆ. ಬಡವರ ಅನ್ನಭಾಗ್ಯಕ್ಕೆ ಕನ್ನ, ಮಹಾರಾಷ್ಟ್ರಕ್ಕೆ ಕಳ್ಳ ಸಾಗಾಟ. ಗದಗದಲ್ಲಿ 32 ಟನ್ ಅಕ್ಕಿ ಜಪ್ತಿ, 2 ಆರೋಪಿಗಳು ಅರೆಸ್ಟ್. 18 ಚಕ್ರಗಳ ದೊಡ್ಡ ಟ್ರಕ್, ಲಾರಿ ತುಂಬಾ ಅಕ್ಕಿ ಮೂಟೆಗಳು. ಅಂದಹಾಗೆ ಇದು ಕರ್ನಾಟಕದಲ್ಲಿ ಬಡವರಿಗೆ ಸೇರಬೇಕಿದ್ದ ಅನ್ನಭಾಗ್ಯ ಅಕ್ಕಿ. ಆದರೆ ಖದೀಮರು ಅಕ್ರಮವಾಗಿ ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡ್ತಾ ಸಿಕ್ಕಿ ಬಿದ್ದಿದ್ದಾರೆ. ಈಗ ನಾವು ಗದಗ ನಗರದ FCI ಗೋಡೌನ್ನಲ್ಲಿ ನೋಡ್ಬೋದು. ಈ ಒಂದು ಗೋಡೌನದಲ್ಲಿ ಸಾಕಷ್ಟು ಪ್ರಮಾಣದ ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ಅನ್ನಭಾಗ್ಯದ ಅಕ್ಕಿ ಈಗ ಸಂಪೂರ್ಣ ಸೀಜ್ ಮಾಡಿ ಇಲ್ಲಿ ಬಂದು ಸ್ಟಾಕ್ ಮಾಡಿದ್ದಾರೆ. ಆ ಒಂದು ಖಚಿತ ಮಾಹಿತಿ ಮೇರೆಗೆ ಏನು ಅಧಿಕಾರಿಗಳು ಏನು ಈ ಒಂದು ಅಕ್ರಮ ಅನ್ನಭಾಗ್ಯ ಅಕ್ಕಿಯನ್ನು ಸಾಗಾಟ ಮಾಡ್ತಾಯಿದ್ರು, ಆ ಸಾಗಾಟ ಮಾಡುವಂಥ ಕ್ಯಾಂಟರನ್ನು ಹಿಡಿದು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಗದಗದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಅಕ್ರಮ ಅಕ್ಕಿ ಸಾಗಾಟ ಮಾಡ್ತಿದ್ದವರ ಹೆಡೆಮುರಿ ಕಟ್ಟಿದ್ದಾರೆ. 2 ದಿನಗಳ ಹಿಂದೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯಿಂದ ಗದಗ ಮಾರ್ಗವಾಗಿ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಿತ್ತು. ದೊಡ್ಡ ಲಾರಿಯಲ್ಲಿ 32 ಟನ್ನಷ್ಟು ಅಕ್ಕಿ ಸಾಗಿಸುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಹೊಸಪೇಟೆ ಹುಬ್ಬಳ್ಳಿ ಹೆದ್ದಾರಿಯ ಬಿಂಕದಗಟ್ಟಿ ಗ್ರಾಮದ ಬಳಿ ಲಾರಿ 608 ಚೀಲ ಅಕ್ಕಿಯನ್ನ ಜಪ್ತಿ ಮಾಡಿದ್ದಾರೆ. ಚಾಲಕ ಕ್ಲೀನರ್ನನ್ನ ಬಂಧಿಸಿದ್ದಾರೆ. ದಿನಾಂಕ 10/7/2026ರಂದು 1 ಗಂಟೆ ಸುಮಾರಿಗೆ ಬಿಂಕದಕಟ್ಟೆ ಕ್ರಾಸ್ ಬಳಿ 16 ಗಾಲಿಯ ಲಾರಿಯಲ್ಲಿ ಒಟ್ಟು 608 ಪ್ಯಾಕೆಟು 32 ಟನ್ ಅಕ್ಕಿಯನ್ನು ಕೊಲ್ಲಾಪುರಕ್ಕೆ ಸಾಗಿಸಿದ ಹುಬ್ಬಳ್ಳಿ ಮಾರ್ಗವಾಗಿ ನಮ್ಮ ಆಹಾರ ನಿರೀಕ್ಷಕರು FIR ಮಾಡಿರುತ್ತಾರೆ. ಅಕ್ಕಿ ಕಳ್ಳರು ಯಾರಿಗೂ ಅನುಮಾನ ಬಾರದಂತೆ ನಕಲಿ ಬಿಲ್ ಸೃಷ್ಟಿಸಿ ಸಾಗಾಟ ಮಾಡ್ತಿದ್ರು ಅನ್ನೋದು ಗೊತ್ತಾಗಿದೆ. ಹೂವಿನ ಹಡಗಲಿಯಿಂದ ಹೊರಟ ಲಾರಿಗೆ ಹಾವೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಬಿಲ್ ನೀಡಲಾಗಿದೆ. ಕೇವಲ ಚಾಲಕನನ್ನ ಬಂಧಿಸಿದರೆ ಪ್ರಯೋಜನ ಇಲ್ಲ. ಇದರ ಹಿಂದಿನ ಕಿಂಗ್ ಪಿನ್ಗಳು ಅರೆಸ್ಟ್ ಆಗಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹೂವಿನ ಹಡಗಲಿದ್ದ ಮಹಾರಾಷ್ಟ್ರಕ್ಕೆ ಹೋಗುವಂಥ ಮೊನ್ನೆ ಅಕ್ಕಿಯನ್ನು ಗಾಡಿಗಳನ್ನು ಹಿಡಿದಿದ್ರಿ. ಅದೇ ರೀತಿ ಒಳಗೆ ಯಾಕಂದ್ರೆ ನೀವು ಬರೀ ಡ್ರೈವರ್ನ ಮತ್ತು ಕಿನ್ನರ್ನ ಹಿಡಿದ್ರೆ ನಡೆಯಂಗಿಲ್ಲ. ಅದರಿಂದ ಯಾರ್ಯಾರು ದಂಧೆಕೋರಗಳಾದಾರಲ್ಲ ಅವ್ರನ್ನ ನೀವು ಹಿಡಿದು ಅವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟರೆ ಮಾತ್ರ ನಡೆದಿದೆ. ಸದ್ಯ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಹಾವೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಬಿಲ್ ಅಸಲಿಯೋ ನಕಲಿಯೋ ಅನ್ನೋದು ಗೊತ್ತಾಗಬೇಕಿದೆ. ಅಕ್ಕಿ ಕಳ್ಳರ ಮೂಲ ಹಿಡಿಯುವ ಕೆಲಸವೂ ನಡೆಯುತ್ತಿದೆ. ಸಂಜೀವ್ ಪಾಂಡ್ರೆ, TV9 ಗದಗ್.